ನಿಮ್ಮ ಮನೆಯಲ್ಲಿ ದೈವಶಕ್ತಿ ವಾಸವಾಗಿರುವಾಗ ಈ 15 ಶುಭ ಸಂಕೇತಗಳು ಕಾಣಿಸುತ್ತವೆ. ಪ್ರತಿದಿನ ಬೆಳಿಗ್ಗೆ ಈ ಸಂಕೇತಗಳು ಕಂಡರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ವಾಸವಿದೆ ಎಂದು ಅರ್ಥೈಸಿಕೊಳ್ಳಿ. ಈ ಚಿಹ್ನೆಗಳು ಯಾವ್ಯಾವು ಎಂಬುದನ್ನು ತಿಳಿದುಕೊಳ್ಳುವ ಮುನ್ನ ಲಕ್ಷ್ಮೀನಾರಾಯಣರ ಕೃಪೆ ನಿಮ್ಮ ಮೇಲೆ ಇರಬೇಕು ಎಂದು ಬಯಸುವುದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ವಿಡಿಯೋ ನೋಡುತ್ತೀರಾ, ಆದರೆ ಲೈಕ್ ಮಾಡುವುದನ್ನು ಮರೆಯುತ್ತೀರಿ. ಹಾಗೆ ಮಾಡದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಓಂ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎಂದು ಕಾಮೆಂಟಲ್ಲಿ ಬರೆಯಿರಿ. ಬನ್ನಿ ಸ್ನೇಹಿತರೆ, ನಾವು ಈ ಚಿಹ್ನೆಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ಇವು ದೇವರ ವಿಶೇಷ ಕೃಪೆ ನಿಮ್ಮ ಮೇಲಿದೆ ಎಂದು ಸೂಚಿಸುತ್ತವೆ. ನೀವು ದೇವರ ಪೂಜೆ ಮಾಡುವಾಗ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತಾನೆ. ಆಗ ಅವನು ದೈಹಿಕವಾಗಿರಲಿ ಅಥವಾ ಪರೋಕ್ಷವಾಗಿರಲಿ ದೇವರು ಮನೆಯಲ್ಲಿ ಇದ್ದಾಗ ನಿಮಗೆ ಅದು ಖಂಡಿತವಾಗಿಯೂ ಅನುಭವಕ್ಕೆ ಬರುತ್ತದೆ. ಕೆಲವೊಮ್ಮೆ ನೀವು ಅವರನ್ನು ನೋಡಲು ಸಾಧ್ಯವಾಗುತ್ತದೆ, ಆದರೆ ಬಹಳಷ್ಟು ಬಾರಿ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿದ್ದರೂ ನಿಮ್ಮ ಕೆಲವು ತಪ್ಪುಗಳಿಂದ, ಕೆಲವು ಕರ್ಮಗಳಿಂದ ಅವನು ಹಿಂತಿರುಗಿ ಹೋಗುತ್ತಾನೆ. ಏಕೆಂದರೆ ಆ ಸಮಯದಲ್ಲಿ ಜನರು ಕೆಲವೊಮ್ಮೆ ತಪ್ಪು ಮಾಡುತ್ತಾರೆ. ಕೆಲವು ಜನರ ಮನೆಯಲ್ಲಿ ದೇವರು ವಾಸವಾಗಿರುತ್ತಾನೆ, ಆದರೆ ಅವರಿಗೆ ತಾವೇ ಆ ವಿಷಯವನ್ನು ಅರಿತಿರುವುದಿಲ್ಲ. ಅವರು ತಾವು ದೇವರ ಅವಮಾನವನ್ನು ಮಾಡಿ ದೇವರನ್ನು ಹಿಂತಿರುಗಿಸುತ್ತಾರೆ ಮತ್ತು ಹೇಳುತ್ತಾ ಮಾಡುವಂತಹ ಪ್ರತಿದಿನ ದೇವರ ಪೂಜೆ ಮಾಡುತ್ತೇನೆ, ಆದರೂ ದೇವರು ನನಗೆ ಏಕೆ ಒಲಿಯುವುದಿಲ್ಲ. ನಿಮ್ಮ ಈ ಎಲ್ಲ ತಪ್ಪುಗಳಿಂದ ದೇವರು ಕೋಪಗೊಳ್ಳುತ್ತಾನೆ. ಆದ್ದರಿಂದ ಇಂದು ನಾವು ಈ ಲಕ್ಷಣಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡುತ್ತೇವೆ. ಈ ಲಕ್ಷಣಗಳಿಂದ ನೀವೇ ದೇವರು ನಿಮ್ಮ ಮನೆಗೆ ಬಂದಿದ್ದಾನೆ ಎಂದು ಅರಿತುಕೊಳ್ಳಬಹುದು. ಹಾಗಾದರೆ ಆ 15 ಲಕ್ಷಣಗಳು ಯಾವ್ಯಾವು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೀವು ಮಲಗಿರುವಾಗ ಬ್ರಹ್ಮ ಮುಹೂರ್ತದಲ್ಲಿ ಒಮ್ಮೆಲೆ ಎಚ್ಚರವಾದರೆ ಅಥವಾ ಪ್ರತಿದಿನ ಈ ಸಮಯದಲ್ಲಿ ಎದ್ದರೆ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುವ ಅಥವಾ ಮಂತ್ರೋಚ್ಚಾರಣೆ ಮಾಡುವಂತಹ ಸ್ವಪ್ನ ಕಂಡರೆ ಈ ರೀತಿಯ ಸ್ವಪ್ನಗಳು ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಸೂಚಿಸುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಶಂಖ, ಮಂತ್ರ, ಗಂಟೆ ಅಥವಾ ರಾಮ ಎಂಬ ಜಪದ ಶಬ್ದ ಕೇಳಿಸಿದರೆ, ಇಂಥ ಶಬ್ದ ಕೇಳಿಸಿದರೆ ದೇವರು ನಿಮ್ಮ ಮನೆಗೆ ಬಂದಿದ್ದಾನೆ ಎಂದು ಸೂಚಿಸುತ್ತದೆ. ಸ್ನಾನ ಮಾಡಿ ಸಿದ್ಧರಾದಾಗ ವಿಶಿಷ್ಟವಾದ ಸುಗಂಧ ಕಾಣಿಸಿದರೆ ಇದು ಒಂದು ವಿಶೇಷ ಸುಗಂಧವಾಗಿರುತ್ತದೆ. ಇದು ಮನೆಯ ಯಾರಿಗೂ ಅನುಭವಕ್ಕೆ ಬಾರದು, ಕೇವಲ ನಿಮಗೆ ಮಾತ್ರ ಜಾಣವಾಗುತ್ತದೆ. ಇದು ಯಾವುದೇ ಪರಿಮಳ ದ್ರವ್ಯ, ಧೂಪದ ಗಂಧ ಅಥವಾ ಇತರ ಯಾವುದೇ ಸುಗಂಧವಲ್ಲ. ಈ ಸುಗಂಧ ನಿಮ್ಮ ಮನೆಯ ದೇವಾಲಯದಿಂದ ಬರುತ್ತದೆ. ದೇವಾಲಯಕ್ಕೆ ಹತ್ತಿರ ಹೋದಂತೆ ಈ ಸುಗಂಧ ಹೆಚ್ಚಾಗುತ್ತದೆ. ಈ ಸುಗಂಧ ದೇವತೆಗಳಿಂದ ಬರುವ ಸುಗಂಧವಾಗಿದೆ. ಇದು ನಿಮ್ಮ ಮನೆಯಲ್ಲಿ ದೈವ ಶಕ್ತಿ ವಾಸವಿದೆ ಎಂದು ಸೂಚಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಪ್ರವೇಶಿಸಿದಾಗ ದುರ್ಗಂಧ ಬರುತ್ತದೆ. ಆದರೆ ದೇವರು ವಾಸವಾಗಿರುವಾಗ ಮತ್ತು ಸಕಾರಾತ್ಮಕ ಶಕ್ತಿ ಪ್ರವೇಶಿಸಿದಾಗ ಈ ಸುಗಂಧ ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಮಂತ್ರಮುಗ್ಧಗೊಳಿಸುತ್ತದೆ. ಪೂಜೆಯ ಸಮಯದಲ್ಲಿ ಯಾವುದೇ ಜೀವಿ, ಗೋವು, ಸಾಧು, ಬೆಕ್ಕು, ನಾಯಿ ಅಥವಾ ಭಿಕ್ಷುಕ ಬಾಗಿಲಿಗೆ ಬಂದರೆ, ವಾರದಲ್ಲಿ ಆಗಾಗ್ಗೆ ಇದು ಸಂಭವಿಸಿದರೆ ಇದರ ಅರ್ಥ ದೇವರು ನಿಮ್ಮ ಬಾಗಿಲನ್ನು ತಟ್ಟುತ್ತಿದ್ದಾನೆ. ಗೋಮಾತೆ ಲಕ್ಷ್ಮೀದೇವಿಯ ಒಂದು ಸ್ವರೂಪವಾಗಿದೆ. ನಾಯಿ ಭೈರವನ ಸಂಕೇತವಾಗಿದೆ ಮತ್ತು ಭಿಕ್ಷುಕನು ದೇವರ ಯಾವುದೋ ರೂಪದಲ್ಲಿ ಬರುತ್ತಾನೆ. ಆದ್ದರಿಂದ ಅವರನ್ನು ಎಂದಿಗೂ ಹೊರಗಟ್ಟಬಾರದು. ಬದಲಿಗೆ ಅವರಿಗೆ ಏನಾದರೂ ಆಹಾರವನ್ನು ನೀಡಿ ಮತ್ತು ಗೌರವಿಸಿ. ಹಣ ಅಥವಾ ಇತರ ದಾನವನ್ನು ನೀಡುವುದು ಬೇರೆ ವಿಷಯ, ಆದರೆ ಅನ್ನದಾನವೇ ಅತ್ಯಂತ ಶ್ರೇಷ್ಠ ದಾನವಾಗಿದೆ. ಗೂಬೆಯನ್ನು ಕಾಣುವುದು. ಹಿಂದೂ ಧರ್ಮದಲ್ಲಿ ಗೂಬೆಗೆ ಬಹಳ ಮಹತ್ವವನ್ನು ನೀಡಲಾಗಿದೆ. ಗೂಬೆಯನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೀವು ಎಲ್ಲಾದರೂ ಗೂಬೆಯನ್ನು ಕಂಡರೆ ಅತ್ಯಂತ ಶುಭ ಲಕ್ಷಣವೆಂದು ಭಾವಿಸಲಾಗುತ್ತದೆ. ಒಮ್ಮೆಲೆ ಗೂಬೆ ಕಾಣಿಸಿದರೆ ಲಕ್ಷ್ಮೀ ದೇವಿಯು ಶೀಘ್ರದಲ್ಲಿ ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದು ತಿಳಿದುಕೊಳ್ಳಿ. ಪೂಜೆಯ ಸಮಯದಲ್ಲಿ ಒಮ್ಮೆಲೆ ಅತಿಥಿಗಳು ಅಥವಾ ಗುರುವಿನ ಆಗಮನ. ಬ್ರಾಹ್ಮಣರ ಆಗಮನವು ದೇವರ ಆಶೀರ್ವಾದದ ಲಕ್ಷಣವಾಗಿದೆ. ಅತಿಥಿಗಳು ಉಡುಗೊರೆಯೊಂದಿಗೆ ಬಂದರೆ ಇದು ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ ಸ್ಪಷ್ಟ ಲಕ್ಷಣವಾಗಿದೆ.
ಸ್ವಚ್ಛತೆ ಇರುವ ಮನೆಯಲ್ಲಿ ಲಕ್ಷ್ಮೀ ದೇವಿ. ಧನದ ದೇವತೆ ಲಕ್ಷ್ಮಿ ಮಾತಿಗೆ ಸ್ವಚ್ಛತೆ ಇಷ್ಟವಾಗುತ್ತದೆ. ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ. ಜೊತೆಗೆ ಸ್ವಚ್ಛತೆಗೆ ಬಳಸುವ ಕಸ ಗುಡಿಸುವ ಪೊರಕೆ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾಗಿದೆ. ಬೆಳಿಗ್ಗೆ ಎಲ್ಲಾದರೂ ಹೋಗುವಾಗ ಯಾರಾದರೂ ಕಸ ಗುಡಿಸುವುದನ್ನು ಕಂಡರೆ ಇದು ಅತ್ಯಂತ ಶುಭ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ. ಬೆಳಿಗ್ಗೆ 3ರಿಂದ 5 ಒಳಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಇದು ದೇವರ ಲಕ್ಷಣವಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ದೇವರು ನಿಮ್ಮ ಭಕ್ತಿಯಿಂದ ಪ್ರಸನ್ನನಾಗಿರುತ್ತಾನೆ. ಪೂಜೆಯ ನಂತರ ಹೊರಗೆ ಹೋಗುವಾಗ ಕೋತಿಗಳ ಗುಂಪು ಕಂಡರೆ ಇದು ನಿಮ್ಮ ಉಪಾಸನೆ ಯಶಸ್ವಿಯಾಗಲಿದೆ ಎಂಬ ಸಂಕೇತವಾಗಿದೆ. ದೇವರು ನಿಮಗೆ ಒಲಿಯುತ್ತಿದ್ದಾನೆ ಎಂದರ್ಥ. ಆ ಕೋತಿಗಳಿಗೆ ಏನಾದರೂ ಆಹಾರವನ್ನು ನೀಡಲು ಪ್ರಯತ್ನಿಸಿ. ಪೂಜೆಯ ಸಮಯದಲ್ಲಿ ದೀಪದ ಜ್ವಾಲೆ ಒಮ್ಮೆಲೆ ದೊಡ್ಡದಾದರೆ ಇದು ನಿಮ್ಮ ಪೂಜೆ ಯಶಸ್ವಿಯಾಗುವುದನ್ನು ಮತ್ತು ದೇವರ ಕೃಪೆಯಿಂದ ನಿಮ್ಮ ದುಃಖದ ದಿನಗಳು ಶೀಘ್ರದಲ್ಲಿ ಕೊನೆಗೊಳ್ಳಲಿವೆ ಎಂದು ಸೂಚಿಸುತ್ತದೆ. ಸ್ವಪ್ನದಲ್ಲಿ ಎತ್ತರದ ಪರ್ವತ ಮತ್ತು ಜಲಪಾತ ಕಂಡರೆ ಒಂದು ವೇಳೆ ನೀವು ಆ ಜಲಪಾತದ ನೀರನ್ನು ಕುಡಿಯುತ್ತಿದ್ದರೆ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗಲಿದೆ. ನಿಮ್ಮ ಶಿಕ್ಷಣವನ್ನು ಸರಿಯಾಗಿ ಬಳಸಿಕೊಂಡು ಕುಟುಂಬವನ್ನು ನಡೆಸಬಹುದಾದರೆ ಇದು ಕೇವಲ ದೇವರ ಕೃಪೆಯಿಂದ ಸಾಧ್ಯವಾಗುತ್ತದೆ. ಜಗತ್ತಿನಲ್ಲಿ ಕೆಲವರು ಶಿಕ್ಷಿತರಾಗಿದ್ದರೂ ತಮ್ಮ ಶಿಕ್ಷಣವನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಳ್ಳೆಯ ಆರೋಗ್ಯವಿರುವವರ ಮೇಲೆ ದೇವರ ಆಶೀರ್ವಾದವಿರುತ್ತದೆ. ಇಂತಹ ಜನರು ತಮ್ಮನ್ನು ಭಾಗ್ಯವಂತರೆಂದು ಭಾವಿಸಬೇಕು. ನಿಮ್ಮ ಜೀವನದಲ್ಲಿ ಸರಿಯಾದ ಜೀವನ ಸಂಗಾತಿಯು ಸಿಕ್ಕಿದರೆ ಇದು ಕೇವಲ ದೇವರ ಕೃಪೆಯಿಂದ ಸಾಧ್ಯವಾಗಿದೆ. ಒಳ್ಳೆಯ ಜೀವನ ಸಂಗಾತಿಯು ನಿಮ್ಮ ಸಂಪೂರ್ಣ ಜೀವನವನ್ನು ಆನಂದಮಯವಾಗಿಸಬಹುದು. ಆದರೆ ಕೆಟ್ಟ ಜೀವನ ಸಂಗಾತಿಯು ಸಂಪೂರ್ಣ ಜೀವನವನ್ನು ಕಲಹ ಮತ್ತು ಸಂಕಟದಲ್ಲಿ ಕಳೆಯುವಂತೆ ಮಾಡುತ್ತದೆ. ರಾತ್ರಿಯಲ್ಲಿ ಆಗಾಗ್ಗೆ ಸ್ವಪ್ನಗಳಲ್ಲಿ ದೇವಾಲಯ ಮೂರ್ತಿ ಅಥವಾ ದೇವರ ದರ್ಶನವಾದರೆ ಇದರ ಅರ್ಥ ದೇವರ ಕೃಪೆ ನಿಮಗೆ ಶೀಘ್ರದಲ್ಲಿ ಒಲಿಯುತ್ತದೆ. ಕೆಲವೊಮ್ಮೆ ಏನನ್ನಾದರೂ ತೆಗೆದುಕೊಳ್ಳಲು ಹೋಗುವಾಗ ನಿಮ್ಮ ಮನಸ್ಸಿನಲ್ಲಿ ಆ ವಿಷಯದ ಬಗ್ಗೆ ಶಂಕೆ ಉದ್ಭವಿಸುತ್ತದೆ. ಎಲ್ಲವೂ ಸರಿಯಾಗಿ ನಡೆದ ನಂತರವೂ ಏನಾದರೂ ಘಟನೆ ಸಂಭವಿಸಿ ನಿಮ್ಮನ್ನು ನಿರ್ಧಾರ ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಇದು ದೈವಿ ಶಕ್ತಿಯ ಆಶೀರ್ವಾದವಿದೆ ಎಂದು ಪರಿಗಣಿಸಲಾಗುತ್ತದೆ. ದೇವರ ಆಶೀರ್ವಾದವಿರುವ ಜನರು ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ ಎಲ್ಲೆಡೆ ಬೆಂಬಲವನ್ನು ಪಡೆಯುತ್ತಾರೆ. ಕಡಿಮೆ ಕೆಲಸ ಮಾಡಿದರೂ ಯಶಸ್ಸು ಸಿಗುವುದಾದರೆ ಇದು ದೇವರ ಕೃಪೆಯ ಲಕ್ಷಣವಾಗಿದೆ. ದೇವರು ಅವರ ಮೇಲೆ ಪ್ರಸನ್ನನಾಗಿರುತ್ತಾನೆ, ಎಲ್ಲ ಸಂಕಟಗಳಿಂದ ರಕ್ಷಿಸುತ್ತಾನೆ. ಪ್ರತಿ ಸಂದರ್ಭದಲ್ಲಿ ಆನಂದವಿರುತ್ತದೆ. ಎಷ್ಟೇ ದುಃಖ ಬಂದರೂ ಅವರು ಯಾವಾಗಲೂ ಆನಂದಿತರಾಗಿರುತ್ತಾರೆ. ಯಾವುದೇ ಸಮಸ್ಯೆಗೆ ಭಯಪಡುವುದಿಲ್ಲ ಮತ್ತು ಪ್ರತಿ ತೊಂದರೆಯನ್ನು ಸುಲಭವಾಗಿ ಜಯಿಸುತ್ತಾರೆ. ಶಂಖದ ಶಬ್ದ. ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ಪ್ರಮುಖ ಸ್ಥಾನವಿದೆ. ಈ ಶಂಖದ ಶಬ್ದವು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶುಭ ಸಂದರ್ಭಗಳಲ್ಲಿ ಅಥವಾ ಪೂಜೆಯ ಸಮಯದಲ್ಲಿ ಶಂಖವನ್ನು ಊದಲಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಶಬ್ದ ಕೇಳಿದರೆ ಇದು ಲಕ್ಷ್ಮೀ ದೇವಿಯ ಆಗಮನವನ್ನು ಸೂಚಿಸುತ್ತದೆ. ನಿತ್ಯ ಪೂಜೆಗಳಲ್ಲಿ ಮನೆ ದೇವರ ಪೂಜೆಗೆ ಹೋದಾಗ, ಯಾವುದಾದರೂ ದೇಗುಲಕ್ಕೆ ಹೋದಾಗ ತೆಂಗಿನಕಾಯಿ ಒಡೆದಾಗ ಆ ತೆಂಗಿನಕಾಯಿ ಒಳಗೆ ಹೂವು ಬಂದಿದ್ದರೆ ಇದು ಅತ್ಯಂತ ಶುಭದ ಸಂಕೇತ ಎಂದು ಭಾವಿಸಬೇಕು. ಭಗವಂತ ನಿಮ್ಮನ್ನು ಅನುಗ್ರಹಿಸಿ ಕಾಪಾಡಲು ಬಂದಿದ್ದಾನೆ ಎಂದು ತಿಳಿಯಬೇಕು. ಪೂಜೆ ಸಮಯದಲ್ಲಿ ತೆಂಗಿನಕಾಯಿಯಲ್ಲಿ ಹೂವು ಬಂದರೆ ಭಗವಂತ ನೀವು ಮಾಡಿದ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದರ್ಥ. ದೇವರ ಕೋಣೆಯಲ್ಲಿ ಯಾವಾಗಲೂ ಕಪ್ಪು ಇರುವೆಗಳು ಓಡಾಡುತ್ತಿದ್ದರೆ ಇದು ಲಕ್ಷ್ಮೀ ದೇವಿಯ ಅನುಗ್ರಹದ ಸಂಕೇತವಾಗಿರುತ್ತದೆ. ಪೂಜೆ ಮಾಡುವಾಗ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ನಿಮ್ಮ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತದೆ ಎಂದು ಭಾವಿಸಬೇಕು. ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.